ಇದೀಗ ಶಿಕ್ಷಣ ಸಚಿವರಾಗಿರುವಂತ ಮಧು ಬಂಗಾರಪ್ಪ ಅವರೇ ಲೈನ್ಗೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಮ್ಮ ಸ್ಟುಡಿಯೋದಲ್ಲಿ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದಂತ ವಿದ್ಯಾರ್ಥಿಗಳಿದ್ದಾರೆ. ತಾವು ಒಮ್ಮೆ ವಿಶ್ ಮಾಡಬಹುದು ಅವರಿಗೆ? ಎಲ್ಲರಿಗೂ ಅಷ್ಟೇ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನಿಮ್ಮ ಟಿವಿ ಸ್ಟುಡಿಯೋದಲ್ಲಿರೋರಿಗೂ ಮತ್ತೆ ಯಾರು ಇಡೀ ರಾಜ್ಯದಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರ ಎಫರ್ಟ್ ಇದಲ್ಲ, ಅದಕ್ಕೆ ಅವರಿಗೆ ಪ್ರತಿಫಲ ಬಂದಿದೆ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈ ಬಾರಿ ದಾಖಲೆಯ ಫಲಿತಾಂಶ ಬಂದಿದೆ. ಯಾವೆಲ್ಲ ಕಾರಣಗಳನ್ನ ಪಟ್ಟಿ ಮಾಡಬಹುದು ನಾವು? ಇಲ್ಲ, ತುಂಬಾ ನಾನು ನಿನ್ನೆನೆ ಮಾಧ್ಯಮದವರಿಗೆ ಬಿಡುಗಡೆ ಮಾಡಿದೀವಿ. ಯಾಕೆಂದ್ರೆ ನಮ್ಮ ಇಲಾಖೆ ನಾನು ವಹಿಸ್ಕೊಂಡ್ಮೇಲೆ ಫಸ್ಟ್ ನಾವು ಕಂಡಿಡಿದ್ದೇನು ಅಂದ್ರೆ ಎರಡು ವಿಚಾರ. ಒಂದು, ಶಿಕ್ಷಕರ ಕೊರತೆ ಇತ್ತು. ಇನ್ನೊಂದು ಕಡೆಗೆ ಕಾಪಿ ಹೊಡಿತಾ ಇದ್ರು. ಇದನ್ನ ನೇರವಾಗಿ ಹೇಳ್ಬೇಕಾಗುತ್ತೆ, ಅದು ಬಹಳ ಕೆಟ್ಟ ವ್ಯವಸ್ಥೆ ಅದು. ಅದನ್ನ ನಿಲ್ಲಿಸಿದಾಗ ಟೀಕಾ ಟಿಪ್ಪಣಿಗಳು ನಮ್ಮ ಮೇಲೆ ಬಂತು, ವೈಯಕ್ತಿಕವಾಗೂ ಬಂತು. ಯಾಕೆಂದ್ರೆ ಎಲ್ಲ ಫೇಲ್ ಆದ್ರೂ ಇವ್ರು ಮಿನಿಸ್ಟರ್ ಆದ ತಕ್ಷಣ ಅಂತ ಅರ್ಥ ಮಾಡ್ಕೋಬೇಕು ಯಾವಾಗ್ಲೂ ಕೂಡ. ಆದ್ರೆ ಅನಿವಾರ್ಯವಾಗಿ ಅದನ್ನ ನಿಲ್ಲಿಸಿದಾಗ ಮಕ್ಕಳಿಗೆ ತೊಂದರೆ ಆಗುತ್ತೆ. ಅದಾದ್ಮೇಲೆ ಆ ಜವಾಬ್ದಾರಿಯನ್ನ ರಾಜ್ಯದ ಶಿಕ್ಷಕರ ಮೇಲೆ ನಾವು ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಾಗ ಅವರು ಆ ಜವಾಬ್ದಾರಿಯನ್ನ ತಗೊಂಡು ಮಕ್ಕಳಿಗೆ ಹಗಲು ರಾತ್ರಿ ಎಲ್ಲಾ ತರದ, ಆಮೇಲೆ ಪ್ರೋಗ್ರಾಮ್ ಹಾಕಿದ್ವಿ, ಈ ರೀತಿನೇ ಇರಬೇಕು, ಆ ರೀತಿ ಇರಬೇಕು ಅಂತ ಹೇಳಿ. ಆಮೇಲೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಕ್ಕಂಥ ವಿಚಾರಗಳನ್ನ ನೀವು ಅದ್ರೊಳಗೆ ಎಲ್ಲ ಇದೆ. ಅದ್ರೊಳಗೆ ವಿಶೇಷವಾಗಿ ಪಾಪ ಎಲ್ಲದೂ ಓದ್ಕೊಳ್ಳೋರು. ಈ ಸತಿ ಏನ್ ಮಾಡಿದ್ವಿ, ಎಕ್ಸಾಮಿನೇಷನ್ ಏನ್ ನಾವು ಸ್ಟೇಟ್ ಬೋರ್ಡ್ ಅಲ್ಲಿ ಕೊಡ್ತೀವಿ, ಡಿಸ್ಟ್ರಿಕ್ಟ್ ಅಲ್ಲಿ ಅವರೇ ಪ್ರಿಪರೇಟರಿನ ಅವರಿಗೆ ಮನ್ಸಿಗೆ ಬಂದಂಗ್ ಮಾಡೋರು. ಆ ತರ ಮಾಡ್ಲಿಲ್ಲ, ನಮ್ಮಿಂದನೇ ಕ್ವಶನ್ ಪೇಪರ್ಸ್ ಈ ತರ ಇರ್ಬೋದು ಎಲ್ಲದೂ ಕೂಡ ಮುಂಚೆನೆ ಮಾಡಿ ಅದಕ್ಕೆ ಅವರು ಮೆಂಟಲಿ ಪ್ರಿಪೇರ್ ಆಗ್ಬೇಕಾಗತ್ತೆ. ಆಮೇಲೆ ಒತ್ತಡವನ್ನ ಕಮ್ಮಿ ಮಾಡಿದ್ವಿ. ಎರಡನೇ ಎಕ್ಸಾಮು, ಮೂರನೇ ಎಕ್ಸಾಮು ಆಪ್ಷನ್ಸ್ ಕೊಟ್ವಿ. ಈಗ 85 ಬಂದಿರೋದ್ರಿಂದ ಮತ್ತೆ ಥರ್ಡ್ ಎಕ್ಸಾಮ್ ಬೇಡ ಅಂತ ಹೇಳಿ, ಏನು ಅವಶ್ಯಕತೆ ಇಲ್ಲ. ಅವಾಗ ತೊಂದರೆ ಇತ್ತು, ಅದೆಲ್ಲದೂ ಕೂಡ ನೋಡ್ಬಿಟ್ಟು ಒಂದು ಡಿಸಿಷನ್ ತಗೊಂಡಿದೀವಿ. ಬಟ್ ಎಷ್ಟೇ ಆದ್ರೂ ನೋಡಿ, ಫೇಲ್ ಆದ್ರೆ ಮಕ್ಕಳು ಫೇಲ್ ಆಗಲ್ಲ, ನಾವು ನಮ್ ವ್ಯವಸ್ಥೆ, ತಂದೆ ತಾಯಿಯವರು, ಟೀಚರ್ಸ್ ಫೇಲ್ ಆಗ್ತೀವಿ. ಅದನ್ನ ಸರಿ ಮಾಡ್ತಕ್ಕಂಥದ್ದು ನಮ್ ಕೈಲಿದ್ದಾಗ ಹಂತ ಹಂತವಾಗಿ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಂಡು ಬಂದಿದೀವಿ. ಅದಕ್ಕೆ ನಮಗೆ ಉತ್ತರ ಸಿಕ್ಕಿದೆ. ಅದನ್ನ ಉತ್ತರ ಮಕ್ಕಳು ಪಾಪ ಕಷ್ಟಪಟ್ಟು ಅದನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವರು ವಿಶೇಷವಾಗಿ ಗಮನ ಸೆಳೆದಿದ್ದು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆ ಆಗಿದೆ ನಗರಕ್ಕೆ ಹೋಲಿಕೆ ಮಾಡಿದ್ರೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸೌಲಭ್ಯಗಳಿರೋದಿಲ್ಲ, ನಗರ ಪ್ರದೇಶದಲ್ಲಿ ಸಿಗುವಂತ ಟ್ಯುಟೋರಿಯಲ್ಸ್ ಇರೋದಿಲ್ಲ. ಆದ್ರೂ ಕೂಡ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಸಾಧನೆ ಆಗಿದೆಯಲ್ಲ, ಅದಕ್ಕೆ ಕಾರಣಗಳೇನಿರ್ಬೋದು ಸರ್? ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಯಾರು ಪಾಸ್ ಆಗುದಿಲ್ಲ ಆ ಸಂಖ್ಯೆ ಜಾಸ್ತಿ ಇತ್ತು. ಸೊ ಯಾಕೆ ಅಂತ ಹೇಳಿ ನೋಡಿದಾಗ ಟೀಚರ್ಸ್ ಕೊರತೆ ಇತ್ತು. ಬಹಳ ಮುಖ್ಯವಾಗಿ ನಾನು ಹೇಳಿದೆ, ಟೀಚರ್ಸ್ ಕೊರತೆ ಇರೋದ್ರಿಂದ ಫಸ್ಟ್ ಅಟ್ಲೀಸ್ಟ್ ಈಗ ರಿಕ್ರೂಟ್ಮೆಂಟ್ ಸಡನ್ ಆಗಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಗೆಸ್ಟ್ ಟೀಚರ್ಸ್ ದೇ ಆಲ್ ಆರ್ ಕ್ವಾಲಿಫೈಡ್. ಅವ್ರನ್ನ ಫಸ್ಟ್ ಡೇ ಇಂದಾನೆ ಕೊಟ್ವಿ, ಮಕ್ಕಳಿಗೆ ಪಾಠ ಹೇಳ್ಕೊಟ್ರು, ಮಕ್ಕಳು ಶ್ರದ್ಧೆಯಿಂದ ಅದನ್ನ ಕಲ್ತ್ಕೊಂಡಿದ್ದಾರೆ. ಸೊ ಆ ನಿಟ್ಟಿನ ಮೇಲೆ ಅದು ಗ್ರಾಮೀಣ ಭಾಗಕ್ಕೆ ನಾವು ಹೆಚ್ಚು ಒತ್ತನ್ನ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ನಮ್ಮ ಶಿಕ್ಷಕರಿಗೆ ನಾನು ಇದು ಲೆಕ್ಚರರ್ಸ್ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ SSLC ಕೂಡ ಸೇಮ್ ಟೈಪ್, ಈಗೇನ್ PUC ಅಲ್ಲಿ ಮಾಡಿದೀವಿ ಸೇಮ್ ಇತ್ತು. ಗ್ರಾಮೀಣ ಭಾಗದ ಮಕ್ಕಳು, ವಿಶೇಷವಾಗಿ SC ST OBC ಇವರೆಲ್ಲರೂ ಕೂಡ ಬಡವರು ಇರ್ತಾರೆ, ಕೂಲಿ ಕೆಲಸ, ಮನೆಯಲ್ಲಿ ತಂದೆ ತಾಯಿಯವ್ರು ನೋಡ್ಕೋಬೇಕು, ಇಲ್ಲಾಂದ್ರೆ ಒಂದ್ ಕಡೆಗೆ ಕೆಲಸತಿ ಎಷ್ಟೋ ಮಕ್ಕಳು ಕೂಲಿಗೆ ಹೋಗ್ತಾರೆ, ಇತ್ಲ ಓದ್ಕೊಳ್ತಾರೆ, ಎಲ್ಲಾ ಕಷ್ಟ ಇರೋದ್ರಿಂದ ಅವ್ರಿಗೆ ಮೇನ್ ಸ್ಟ್ರೀಮಿಗೆ ನಮ್ಮನೆ ಮಕ್ಕಳು ಅಂತಕ್ಕಂಥ ಜವಾಬ್ದಾರಿ ಬಂದಾಗ ಬಹಳ ಇಂಪಾರ್ಟೆಂಟ್ ಅದಾಗಿದೆ. ಆಮೇಲೆ ಪೋಷಕರ ಮತ್ತೆ ಟೀಚರ್ಸ್, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಸರ್ಕಾರಿ ಶಾಲೆಗಳಲ್ಲಿ ಇರ್ಲೇ ಇಲ್ಲ ಇತಿಹಾಸದಲ್ಲೇ. ನಾವು ಅದನ್ನ ಮಾಡಿದ್ವಿ. ಯಾಕೆಂದ್ರೆ ತಂದೆ ತಾಯಿಯವರು ಏನ್ ಅನ್ಕೋತಾರೆ, ಇಲ್ಲ ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬಿಟ್ರೆ ಏನೋ MBBS ಆಗ್ಬಿಡ್ತಾರೆ, ಡಾಕ್ಟರ್ ಆಗ್ಬಿಡ್ತಾರೆ, ಇಲ್ಲ IAS ಆಫೀಸರ್. ಅದು ತಪ್ಪದು. ಪಾಪ ಅವ್ರ ನಂಬಿಕೆಯಿಂದ ಕಳಿಸ್ತಾರೆ, ಆದ್ರೆ ಜವಾಬ್ದಾರಿಯನ್ನ ಮರ್ತು ಬಿಡ್ತಾರೆ. ಇವತ್ತು ಜವಾಬ್ದಾರಿ ತಂದೆ ತಾಯಿಯವ್ರಿಗೂ ಇದೆ, ಶಿಕ್ಷಕರು ಇದೆ, ನಮ್ಮ ಇಲಾಖೆ ನಮ್ಮ ಇಲಾಖೆ ಆಫೀಸರ್ಸ್ ಇದೆ, DC CEO ಅವರೆಲ್ಲರೂ ಕೂಡ ಗ್ರಾಮಾಂತರದಲ್ಲಿ ಬಹಳ ಒಳಮಟ್ಟಕ್ಕೆ ಹೋಗಿ ಕೆಲವು ವಿಚಾರಗಳನ್ನ ತಗೊಂಡಿದ್ದಾರೆ. ಸೊ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಬೇಸಿಕಲಿ ಟೀಮ್ ವರ್ಕ್, ಪ್ಲಾನ್ ವೆಲ್ ಎಕ್ಸಿಕ್ಯೂಟೆಡ್ ಅಷ್ಟೇ, ಮತ್ತಿನ್ನೇನಿಲ್ಲ. ಅದಕ್ಕೆ ರಿಸಲ್ಟ್ ಯಾರು ಕೊಟ್ಟಿದ್ದಾರೆ? ನಮ್ಮ ಮಕ್ಕಳು ನಿಮ್ ಸ್ಟುಡಿಯೋಲ್ ಇದ್ದಾರೆ, ರಾಜ್ಯದಲ್ಲಿದ್ದಾರೆ. ಒಬ್ರು ಆದಿತ್ಯ ಅಂತ ಹೇಳಿ ಸರ್, ಆದಿತ್ಯ ಬಾಪು ಅಂತ ಹೇಳಿ ಕಾಮರ್ಸ್ ಅಲ್ಲಿ 600ಕ್ಕೆ 600 ಪಡೆದಿದ್ದಾರೆ. ನಿಮ್ ಜೊತೆ ಮಾತನಾಡ್ತಾರೆ. ನಮಸ್ಕಾರ ಅಮ್ಮ ಆದಿತ್ಯ, ಕಂಗ್ರಾಚುಲೇಷನ್, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಬಹಳ ಸಂತೋಷ ಆಗುತ್ತೆ. ಅಂಡ್ ನೀವೆಲ್ಲರೂ ಕೂಡ ನಮ್ಮ ರಾಜ್ಯಕ್ಕೆ ಬಹಳ ಒಂದು ಗೌರವನ್ನ ತರ್ತೀರಿ. ಇಷ್ಟೋ ಒಂದು ಮಾರ್ಕ್ಸ್ ತಗೊಳ್ತಕ್ಕಂಥದ್ದು
ಆ ಕಲಿಕೆಗೆ ನಮ್ಮ ರಾಜ್ಯದಲ್ಲಿ ಆ ವ್ಯವಸ್ಥೆ ಮಾಡ್ತಾ ಇದೀವಲ್ಲ, ಎಲ್ಲ ಮಕ್ಕಳಿಗೂ ಆ ಲೆವೆಲ್ ಆಗ್ಲಿಲ್ಲ ಅನ್ನೋ ಆ ಪ್ರಯತ್ನವನ್ನ ನಾವು ಗ್ಯಾರಂಟಿ ಮಾಡ್ತೀವಿ. ಆದ್ರೆ ಇವತ್ತು ನೀವು ನಿಮ್ಮ ಪೋಷಕರಿಗೆ ನಾನು ಧನ್ಯವಾದಗಳನ್ನ, ನಿಮ್ಮ ಟೀಚರ್ಸಿಗೆ, ನಿಮ್ಮ ಶಾಲೆಗೆ ಮತ್ತೆ ನಿಮ್ಮ ವ್ಯವಸ್ಥೆಗೆ ಯಾರು ನಿಮಗೆ ಸಹಕಾರ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಬಟ್ ನೀವು ನಮಗೆ ಬಹಳ ಗೌರವನ್ನ ಕೊಟ್ಟಿದ್ದೀರಿ, ನಮ್ಮ ಇಲಾಖೆಗೆ ಗೌರವ ಕೊಟ್ಟಿದ್ದೀರಿ, ಅದಕ್ಕೆ ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ. ನಿಮ್ ತರ ಯಾರ್ಯಾರು 600 ಇರ್ಬೋದು, 600 ಏನೇ ತಗೊಂಡ್ರು ಸರ್, ಇಲ್ಲೊಬ್ರು ಬಹಳ ವಿಶೇಷವಾಗಿ ಯಮುನಾ ಯಾದವ್ ಅಂತ ಹೇಳಿ, ಆಕೆ ರಾಜ್ಯ ಮಟ್ಟದ ಖೋ ಪ್ಲೇಯರು, ಜೊತೆಗೆ ಆರ್ಟ್ಸ್ ವಿಭಾಗದಲ್ಲಿ 593 ಮಾರ್ಕ್ಸ್ ಗಳನ್ನು ಪಡೆದಿದ್ದಾರೆ. ಅವರು ಕೂಡ ನಿಮ್ ಜೊತೆ ಮಾತಾಡ್ತಾರೆ ಸರ್. ಓಕೆ ಓಕೆ. ಗುಡ್ ಈವ್ನಿಂಗ್ ಸರ್. ಹಾ, ಗುಡ್ ಈವ್ನಿಂಗ್ ಅಮ್ಮ. ಗುಡ್ ಈವ್ನಿಂಗ್ ಅಮ್ಮ. ಸರ್, ನನ್ನ ಹೆಸರು ಯಮುನಾ. ನಾನು BMS ಕಾಲೇಜಿಂದ ಬಂದಿದ್ದೀನಿ ಸರ್. ಓಕೆ ಓಕೆ ಅಮ್ಮನ ಅವರೇ, ಬಹಳ ಸಂತೋಷ ಆಯ್ತು. ಇಡೀ ವರ್ಷ ಖೋ ಪ್ಲೇಯರ್ ಸರ್ ಆಕೆ, ಬಟ್ ಒಂದು ತಿಂಗಳಲ್ಲಿ ಕೂತು ಓದಿ ಪಾಸ್ ಆಗಿ ಇಷ್ಟೊಂದು ಅಂಕಗಳನ್ನು ಪಡೆದಿದ್ದಾಳೆ. ನಿಜವಾಗ್ಲೂ ಆ ತರ ಕೆಪಾಸಿಟಿ ಎಲ್ಲಾ ಮಕ್ಕಳಿಗಿದೆ, ಕಲಿಸ್ತಕ್ಕಂತ ವ್ಯವಸ್ಥೆ ಇರ್ಬೇಕು. ಯಮುನಾ ಅವರಿಗೆ ನಿಜವಾಗ್ಲೂ ಅವ್ರೊಂಥರ ಡಬಲ್ ಗ್ರಾಜುಯೇಟ್ ಇದ್ದಕ್ಕೆ ಈಗ ಒಂದ್ ಕಡೆಗೆ ಸ್ಪೋರ್ಟ್ಸ್ ನ ಇಂಥವ್ರು ಉದಾಹರಣೆ ಆಗ್ಬೇಕು ಬೇರೆ ಮಕ್ಕಳಿಗೆ. ಎಲ್ಲರನ್ನೂ ನಾವು ತೋರ್ಸಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಮಂತ ಮಾಧ್ಯಮದಲ್ಲಿ ಇಂಥವ್ರನ್ನ ತೋರಿಸಿದಾಗ ಯಾವಾಗ್ಲೂ ಅಷ್ಟೇ. ಈ ಸತಿ ನಾನು ಇಡೀ ರಾಜ್ಯದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಲ್ಲಾ ಜಿಲ್ಲೆನೂ ಕೂಡ ಅದ್ಭುತವಾಗಿ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದಾರೆ. ಆವರೇಜ್ 13 ಇದ್ರೂ ಕೂಡ ಎಷ್ಟೊಂದು ಜಿಲ್ಲೆಯಲ್ಲಿ 20, 21 ಹೋಗಿದ್ದಾರೆ. ಸೊ ರ್ಯಾಂಕಿಂಗ್ ತಲೆ ಕೆಡ್ಸ್ಕೊಳ್ಳೋದು ಬೇಡ, ರ್ಯಾಂಕಿಂಗ್ ಬಿಟ್ಬಿಡಿ. ಆದ್ರೆ ನಾವು ಏನ್ ಪರ್ಫಾರ್ಮೆನ್ಸ್ ಮಾಡಿದೀವಿ, ಟೀಮ್ ವರ್ಕ್ ಮಾಡಿದೀವಿ, ಅದಕ್ಕೆ ಧನ್ಯವಾದಗಳು ಹೇಳ್ತೀವಿ. ಬಟ್ ಯಮುನಾ ಅಂತವ್ರು ನಿಜವಾಗ್ಲೂ ಈ ಕಡೆಗೆ ಸ್ಪೋರ್ಟ್ಸು, ಅಲ್ಲೂ ಕೂಡ ಈ ರಾಜ್ಯಕ್ಕೆ ಒಂದು ಕಿರೀಟ, ಅದೇ ರೀತಿ ಇಲ್ಲೂ ಕೂಡ ಇಷ್ಟೊಂದು ಅಂಕವನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಉದಾಹರಣೆ ಆಗಿ ಬೇರೆಯವ್ರಿಗೆ ಸ್ಫೂರ್ತಿಯಾಗಿರ್ಲಿ ಅಂತ ಹೇಳಿ ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರ ದೇವ್ರು ಒಳ್ಳೇದ್ ಮಾಡ್ತೀನಿ. ಸರ್, ಇನ್ನಿಬ್ರು ಇದ್ದಾರೆ. ಸಹನಾ ಕಾಮರ್ಸ್ ವಿಭಾಗದಲ್ಲಿ 598 ಸರ್. ಸರ್ ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ ಸಹನಾ ಅವರೇ. ನಾನು RNS ಇಂದ ಬಂದಿದ್ದೀನಿ. RNS ಇಂದ ಬಂದಿದ್ದೀರಾ? RN ಶೆಟ್ರದ್ದು. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಅವರು ಕೂಡ ಬಹಳ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ. ಬಹಳ ಸಂತೋಷ. ನೀವೆಲ್ಲರೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಓದ್ತಕ್ಕಂತ ಕೆಪಾಸಿಟಿ ಇಟ್ಕೊಂಡು ನಮ್ಮ ಶಿಕ್ಷಕರಿಗೆ, ನಿಮ್ಮ ಪೇರೆಂಟ್ಸಿಗೆ, ನಮ್ಮ ರಾಜ್ಯದ ಇಲಾಖೆಗೆ ಮತ್ತೆ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ಗೌರವವನ್ನು ಕೊಟ್ಟಿದ್ದೀರಿ. ಟೀಕಾ ಟಿಪ್ಪಣಿಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ. ನಿಮ್ ಜೊತೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ನಿಮ್ ತರ ಸಾಧನೆ ಮಾಡ್ಲಿ ಅಂತ ಹೇಳಿ ಅವ್ರಿಗೆ ಶುಭವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ ಭವಿಷ್ಯ ಒಳ್ಳೇದಾಗ್ಲಿ ಅಂತ ಹೇಳಿ ಕೂಡ ಸರ್. ಕಿರಣ್ ಅಂತ ಹೇಳಿ ಸರ್, ಸೈನ್ಸ್ ಅಲ್ಲಿ 595 ಇದ್ದಾರೆ. ಅವರು ಕೂಡ ಬಹಳ ಶ್ರಮಪಟ್ಟು ಇಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಸರ್. ನಿಮ್ ಜೊತೆ ಮಾತನಾಡ್ತಾರೆ. ನಮಸ್ತೆ ಸರ್. ನಾನು ಕೂಡ RNS ಕಾಲೇಜಿಂದ ಬಂದಿದ್ದೀನಿ. ಓಕೆ ಓಕೆ ಓಕೆ. ಕಿರಣ್ ಅವರೇ, ಆಲ್ ದಿ ಬೆಸ್ಟ್. ಒಳ್ಳೇದಾಯ್ತು. ನೀವು ಯಾವ ಕಾಲೇಜ್ ಯಾವುದು ಸರ್? ನಾನು RNS ಕೂಡ ಸರ್. ನೀವು RNS. ಓಕೆ, ಒಳ್ಳೇದಾಗ್ಲಿ. ನಿಮಗೂ ಕೂಡ ಭವಿಷ್ಯದಲ್ಲಿ ಚೆನ್ನಾಗಾಗ್ಲಿ. ನಿಮ್ಗೆಲ್ಲರೂ ಕೂಡ ಚೆನ್ನಾಗಿ ಕಷ್ಟಪಟ್ಟು ಓದಿದಿರಿ. ನಿಮ್ ಭವಿಷ್ಯನೂ ಕೂಡ ಇಷ್ಟೇ ಚೆನ್ನಾಗಿ ಉಜ್ವಲವಾಗಿ ಆಗ್ಲಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿದ್ದ ಮಕ್ಕಳ ಜೊತೆಗೆ ನಿಮಗೂ ಕೂಡ ಶುಭಾಶಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಬಳ್ಳಾರಿಯಿಂದ ಸಂಗೀತ ಅಂತ ಹೇಳಿ ಸರ್, ಈಗ ತಾನೇ ಮಾತನಾಡ್ತಿದ್ವಿ, ಗ್ರಾಮೀಣ ಭಾಗದ ಮಕ್ಕಳ ಪ್ರಗತಿ, ಶೈಕ್ಷಣಿಕ ಪ್ರಗತಿ ಎಷ್ಟು ದೊಡ್ಡ ಮಟ್ಟಕ್ಕಿದೆ ಅಂತ ಹೇಳಿ. ಕೊನೆಯದಾಗಿ ಅವರು ಒಂದ್ಸಲ ಮಾತಾಡ್ತಾರೆ. ಸಂಗೀತ ಮಾತನಾಡಿ ಸಚಿವರಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಅಮ್ಮ. ಸಂಗೀತ. ನಾನು ಇಂಗ್ಲಿಷ್ PU ಕಾಲೇಜ್ ಕೊಟ್ಟೂರಿನಲ್ಲಿ ಓದಿದ್ ಸರ್. 600 598 ತೊಗೊಂಡಿನಿ. 598, ವೆರಿ ಗುಡ್. ಗ್ರಾಮೀಣ ಭಾಗದಲ್ಲಿ ಬಂದು ಇಷ್ಟು ದೊಡ್ಡ ಮಟ್ಟಕ್ಕೆ ತಾವೆಲ್ಲ ಕೂಡ ಈ ಸಾಧನೆಯನ್ನ ಮಾಡಿದಿರಿ. ನಿಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಏನು ಲೆಕ್ಚರರ್ಸ್ಗೆ ಮತ್ತೆ ನಿಮ್ಮ ತಂದೆ ತಾಯಿಯವರಿಗೆ, ನಿಮ್ಮ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರಾಮೀಣ ಭಾಗದ ಕೀರ್ತಿಯನ್ನ ಉಳಿಸಿದಿರಿ, ಬೇರೆಯವ್ರಿಗೆ ಉದಾಹರಣೆ ಆಗಿದ್ದೀರಿ. ಆಗ್ಲಿ, ಒಳ್ಳೇದಾಗ್ಲಿ, ಮತ್ತೆ ಚೆನ್ನಾಗಿ ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಎಸ್ ಸರ್, ಧನ್ಯವಾದಗಳು ಸರ್. ನಮ್ಮ ಜೊತೆ ಭಾಗವಹಿಸಿ ಎಲ್ಲ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ದೀರಿ, ಪ್ರೇರಣಾದಾಯಕ ಅಂಶಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಸರ್. ಇಲ್ಲ, ನಮ್ಮ ಹೆಮ್ಮೆ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆ ಆಗ್ಲಿ. ಥ್ಯಾಂಕ್ ಯು.